ಧನ್ಯವಾದಗಳು ಶರತ್ ಅವರೇ. ತುಮಕೂರು ಥಂಡರ್ಸ್ ಮತ್ತು BSC ಅಲ್ಲಿ ಆರಂಭಿಕ ಆಟಗಾರರು ಕಣಕ್ಕಿಳಿಬೇಕು. ಥಂಡರ್ಸಿನ ಪರವಾಗಿ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ಎಕ್ಸ್ಟ್ರಾ ಪ್ಲೇಯರ್ಸ್ ಕೂಡ. ಥಂಡರ್ಸಿನ ಎಕ್ಸ್ಟ್ರಾ ಪ್ಲೇಸ್ ಈ ಕಡೆ ಬರಬೇಕು, ದಯವಿಟ್ಟು ಗಮನಿಸಿ. ಡಾಕ್ಟರ್ ಪುನೀತ್ ರಾಜ್ ಕಪ್ಪಿನ ಮತ್ತೊಂದು ಹೋರಾಟದ ಪಂದ್ಯ ಮುಂದುವರಿಕೆನ ಕಾಣುತ್ತೆ. BSC ವಿರುದ್ಧವಾಗಿ 2014ರಲ್ಲಿ ಇದೊಂದು 2 ಲಕ್ಷ ರೂಪಾಯಿಗಳ ಚಕ್ರವರ್ತಿ ಆಶೀರ್ವಾದ ತೆಗೆದ ಪಂದ್ಯಕೂಟದಲ್ಲಿ ನ್ಯಾಶ್ ಮತ್ತು ಜಾನ್ಸನ್ ಫೈನಲ್ ಪಂದ್ಯಾಟವನ್ನು ಆಡಿತ್ತು. 2017ರಲ್ಲಿ ರಿಯಲ್ ಫೈಟರ್ಸ್ ಮಲ್ಪೆಯ ತಂಡ ಅಲ್ಲಿ ಫೈನಲ್ ಜಯವನ್ನು ದಾಖಲಿಸಿದ್ದಾರೆ. 2019 ಮತ್ತೆ ನ್ಯಾಶ್ ವರ್ಸಸ್ ಮೈಟಿ ಫೈನಲ್ ಪಂದ್ಯಾಟ ಇತ್ತು. 2022ರಲ್ಲಿ ಫ್ರಾನ್ಸ್ ವರ್ಸಸ್ ನ್ಯಾಶೆ ಪಂದ್ಯಾಟವನ್ನು ಆಡಿತ್ತು. ಇಲ್ಲಿ 5ನೇ ಆವೃತ್ತಿಯಲ್ಲಿ ನಡೆತಕ್ಕಂಥ ಹಗಲು ರಾತ್ರಿ ಪಂದ್ಯಕೂಟದ ಮೊದಲ ಓವರ್ಗಾಗಿ ಪ್ರತಾಪನನ್ನ ಪರಿಚಯ ಮಾಡ್ತಾ ಇದೆ BSCಯ ತಂಡ. ಅಲ್ಲಿ ಥಂಡರ್ಸ್ ಎಕ್ಸ್ಟ್ರಾ ಪ್ಲೇಯರ್ಸ್ ಯಾರು? ಅಂಪೈರ್ಸ್ 1 ನಿಮಿಷ. ಥಂಡರ್ಸ್ ಎಕ್ಸ್ಟ್ರಾ ಪ್ಲೇಯರ್ಸ್ ಈ ಕಡೆ ಬನ್ನಿ ಆದಷ್ಟು ಬೇಗ. ಅಂಪೈರ್ಸ್ 1 ನಿಮಿಷ ಸರ್. ಜಾವೇದ್ ಮತ್ತು ಬಾಷು ಆರಂಭಿಕ ಆಟಗಾರರು. 2 ಓಟಗಳ ಸೇರ್ಪಡೆ. ಮತ್ತೆ ಪ್ರತಾಪ್ ಇದರ ಮಧ್ಯೆ ನವೀನ ರನ್ಔಟ್ ಮಾಡೋ ಪ್ರಯತ್ನ. ಈ ಹಂತದಲ್ಲಿ ಇದು ತೃತೀಯ ನೇತ್ರಕ್ಕೆ ಬರ ಹೋದಂತ ಗ್ರೌಂಡ್ ಅಂಪೈರ್ಸ್ಗಳು. ಹುದರಿ ಆಗತವನ್ನ ಕಾಣ್ತಾ ಇದೆ. ಬಾಸು ಹುದರಿ ಪಥದ ಇತ್ತ ಹೊಸ ದಾಣಿಗಳ ಸೇರ್ಪಡೆ ಅಸ್ಗಾರ್ ಬರ್ತಾ ಇದ್ದಾರೆ ಥಂಡರ್ಸಿನ ಪರವಾಗಿ. ತುಮಕೂರು ಮತ್ತೊಂದು ಬಲಿಷ್ಠ ತಂಡ ಥಂಡರ್ಸ್. BSC ಬ್ಯಾಟನ್ ಪುರವನ್ನು ಎದುರಿಸ್ತಾ ಇದೆ. ಇವತ್ತಿನ ಒಂದು ವಿಶೇಷ ಸನ್ಮಾನಿತರು ಶ್ರೀ PN ಕೃಷ್ಣಮೂರ್ತಿ ಅವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ PNK ಟೌನ್ಶಿಪ್. ಇವರು ಆರಂಭಿಕ ದಿನಗಳಲ್ಲಿ ಕ್ರಿಕೆಟಿನ ಪ್ರೇಮಿಯಾಗಿ ಬೆಳೆದಂತವರು. ಈ ತರ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶ್ರೀ ಸುರೇಶ್ ಗೌಡ್ರು, ಶಾಸಕರು ತುಮಕೂರು ಗ್ರಾಮಾಂತರ, ಅದೇ ರೀತಿ
ಶ್ರೀ ಆರ್ ರಾಜೇಂದ್ರ ಅವರು ವಿಧಾನ ಪರಿಷತ್ ಸದಸ್ಯರು ತುಮಕೂರು, ವೆಂಕಟೇಶ್ ಅವರು ಅಧ್ಯಕ್ಷರು ಕೆಎಂಎಫ್ ಹಾಗೂ ಶಾಸಕರು ಪಾವಗಡ ವಿಧಾನಸಭಾ ಕ್ಷೇತ್ರ. ಈ ಪುಷ್ಪನಮನವನ್ನ ಜೊತೆಗಾಗಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಕೆಯನ್ನು ಕಾಣ್ತಾರೆ. ಶ್ರೀ ಗೋವಿಂದರಾಜ್ ಅವರು ಕಾಂಗ್ರೆಸ್ ಮುಖಂಡರು ತುಮಕೂರು ವಿಧಾನಸಭಾ ಕ್ಷೇತ್ರ. 5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಾಕೂಟ. ಈ ಮೊದಲ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದಂತವರು ಶ್ರೀ ಪಿ ಎನ್ ಕೃಷ್ಣಮೂರ್ತಿ ಅವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ PNK ಟೌನ್ಶಿಪ್. ಎಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದಾವೆ. ಮತ್ತೆ ಪೂರ್ಣಾಂತರ ವಿಧ ಚೆಂಡು ಒಳ್ಳೆ ಅವಕಾಶ ಪ್ರತಾಪ ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯ ಕಂಡ ಮೊದಲ ಓವರ್ನಲ್ಲಿ 1-1. ಇನ್ನು ಕೂಡ 7 ಓವರ್ಗಳ ಪಂದ್ಯ ಬಾಕಿ ಉಳ್ಕೊಳ್ತಾ ಇದೆ. ಥಂಡರ್ಸ್ ತುಮಕೂರಿನ ತಂಡ ಅದೆಷ್ಟು ಓಟವನ್ನು ದಾಖಲಿಸ ನೋಡಬೇಕಾಗಿದೆ. ಅದೇ ರೀತಿ ಮುಖ್ಯ ವೇದಿಕೆಯಲ್ಲಿ ಘನ ಉಪಸ್ಥಿತಿಯನ್ನ ತೋರ್ಪಡಿಸುವಂತವರು ಶ್ರೀ ನಿಖಿತ್ ರಾಜ್ ಮೌರ್ಯ ಅವರು, ಉಪಾಧ್ಯಕ್ಷರು BMTC ಬೆಂಗಳೂರು. ಶ್ರೀ ಇಕ್ಬಾಲ್ ಅಹಮದ್ ಅವರು ಕಾಂಗ್ರೆಸ್ ಮುಖಂಡರು ತುಮಕೂರು ವಿಧಾನಸಭಾ ಕ್ಷೇತ್ರ. ಶ್ರೀ ಶಶಿ ಹುಲಿಕುಂಟೆ ಮಠ್ ಅವರು ಕಾಂಗ್ರೆಸ್ ಮುಖಂಡರು ತುಮಕೂರು ನಗರ. ವಿಶೇಷ ಆಹ್ವಾನಿತರಾಗಿ ನಮ್ಮ ನೆಚ್ಚಿನ ನಟ ದುನಿಯಾ ವಿಜಯ್ ಅವರವರು ನಿರ್ದೇಶಕರು ಹಾಗೂ ಚಲನಚಿತ್ರ ನಟರು ಇವರು ಇವತ್ತು ಆಗಮಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ಬಹಳಷ್ಟು ಮಂದಿ ನಮ್ ಜೊತೆ ಇರ್ತಾರೆ. ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಸೆಕೆಂಡ್ ಓವರ್ ಪಾರ್ಥ ಇದರ ಮಧ್ಯೆ ಬೀಸುವ ಪ್ರಯತ್ನ, ಓಟಿಗೆ ಅವಕಾಶ ಮಾಡಿಕೊಟ್ರು. ಶಾರ್ಟ್ ಫೈಲ್ ಸೇರ್ಪಡೆ ಪ್ರಯತ್ನ, ಪೂರೈಕೆಯೂ ಕೂಡ ತುಮಕೂರು ಥಂಡರ್ಸ್ ಮತ್ತೆ ಅವಳಿ ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. S7 ಸ್ಪೋರ್ಟ್ಸ್ ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಮತ್ತೆ ಪೂರ್ಣಾಂತರವಾಗಿ ಬೀಳ್ತಕ್ಕಂಥ ಚೆಂಡು, ಸುಜಿತ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಆದ್ರೂ ಕೂಡ ಓಟಗಳ ಅವಕಾಶಗಳು ಬರ್ತಾ ಇಲ್ಲ ಚಾಲ್ತಿಯ 2ನೇ ಓವರ್ನಲ್ಲಿ. ವಿಭಿನ್ನ ಶೈಲಿ ಹೊಡೆತವನ್ನು ದಾಖಲಿಸುವ ಪ್ರಯತ್ನ, ಒಂದೊಡದ ಸೇರ್ಪಡೆ. ಕಿಶನ್ ಶೆಟ್ಟಿ BSC ಪರವಾಗಿ 4-1. ಲಾಸ್ಟ್ 3 balls are remain now. BSC ಥಂಡರ್ಸ್ ಎದುರಿಸ್ತಾ ಇದೆ. ಕ್ಲೋಸ್ ಕೀಪಿಂಗ್ ಅನ್ನ ಮಾಡ್ತಕ್ಕಂಥ ಚು ನವೀನ ಡಾಟ್ ಬಾಲ್ ಅನ್ನ ದಾಖಲಿಸಿರಿ ಹಂತದಲ್ಲಿ ಪಾರ್ಥ. 5ನೇ ಬಾರಿ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭ ಕ್ಯಾಚ್ ಕೈಸೇರ ಮುಖಾಂತರವಾಗಿ ಮತ್ತೊಂದು ವಿಕೆಟ್ ಪತನ. ತುಮಕೂರು ಥಂಡರ್ಸ್ ಮೊದಲ ಹಂತದಲ್ಲಿ 2 ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 4-2. ಇತ್ತ ಹೊಸ ದಾಳಿಗಳ ಸೇರ್ಪಡೆ ಸುಮನ್ ಬರ್ತಾ ಇದ್ದಾರೆ. ಜಾವೇದ್ ಮತ್ತು ಸುಮನ್ ಜೋಡಿ. ರೆಡ್ ಬಾಲ್ ಏನೋ ಸೂಚನೆ ಬರ್ತಾ ಇದೆ. 4 ಓಟವನ್ನು ಮಾತ್ರ ದಾಖಲಿಸಿದ ತಂಡ 1.5 ಓವರ್ಗಳಲ್ಲಿ 5 ಚೆಂಡುಗಳಲ್ಲಿ.
ಮೂರರವರೆಗಾಗಿ ಮತ್ತೆ ಕಿಶನ್ ಶೆಟ್ಟಿ. BSC ಬ್ಯಾಟ್ರಾಯನ್ಪುರ ಸ್ಪೋರ್ಟ್ಸ್ ಕ್ಲಬ್ಬಿನ ತಂಡ. ಮೂರರ ಮೊದಲ ಚೆಂಡು ಒಂದೋಟದ ಸೇರ್ಪಡೆ. ತುಮಕೂರು ತಂಡ ಖಾತೆಯನ್ನು ಕಾಣ್ತಾ ಇದೆ. ಡೆಡ್ ಬಾಲ್. ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ತುಮಕೂರು ಥಂಡರ್ಸ್ BSC ಅನ್ನು ಎದುರಿಸ್ತಾ ಇದೆ. 16 ತಂಡಗಳು ಆಡಿದಂತ ಈ ಒಂದು ಡಾಕ್ಟರ್ ಪುನೀತ್ ರಾಜ್ ಕಪ್ ಮತ್ತೆ ಮುಂದುವರಿಕೆಯೂ ಕೂಡ 5ನೇ ಬಾರಿಗೆ ನಡೆಸತಕ್ಕಂಥ ಹಗಲು ರಾತ್ರಿಯ ಪಂದ್ಯಕೂಟ. ಲೆಫ್ಟ್ ಹ್ಯಾಂಡ್ ಶಾಟ್ ತನ್ಮೂಲಕ ಸ್ವಲ್ಪ ಬಳಿ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಜಿತ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಪಾಯಿಂಟ್ ಭಾಗದಲ್ಲಿ ಚೆಂಡು ಧಾವಿಸ್ತಾ ಇದೆ. ಒಂದೋಟದ ಸೇರ್ಪಡೆ. ಆರೋಟಗಳು. ಉತ್ತಮ ರೀತಿಯಿಂದ ಯಾರ್ಕರ್ ಲ್ಯಾಂಡ್ ಟೆಲವರ್ ಅದನ್ನ ಕೂಡ ಲಾಂಗ್ ಆನೆ ಬದಲಿದ್ದ ಬೀರು ಪ್ರತಾಪ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ. 7 for 3. ಲಾಸ್ಟ್ 2 balls are remain now. Third over in progress. ಉತ್ತಮ ರೀತಿಯಿಂದ ಹೊಡೆತ ಮತ್ತೆ ಪ್ರತಾಪ ಕ್ಷೇತ್ರ ರಕ್ಷಣೆ ಉತ್ತಮ ರೀತಿಯಾಗಿ ಸಾಗ್ತಾ ಇದೆ. BSCಯ ಪರವಾಗಿ ಸಂಭಾವ್ಯ ಬೌಂಡ್ರಿಯನ್ನು ಕೂಡ ಅಡ್ಡಾಯಿಸಿದ್ರು. ಆ ನಿಟ್ಟಿನಲ್ಲಿ ಒಂದೋಟ ಎರಡನೇ ಓಟವನ್ನು ಕೂಡ ಒಂದೋಟವನ್ನು ಪೂರೈಕೆ ಮಾಡಿಕೊಂಡಂತ ತಂಡ BSCಯ ತಂಡ ವಿರುದ್ಧವಾಗಿ ತುಮಕೂರು ಥಂಡರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಮಿಡ್ ವಿಕೆಟ್ ದಬ್ಬ ಪ್ರಯತ್ನ. ಕುಬ್ರಾ ಕ್ಷೇತ್ರ ರಕ್ಷಣೆ ಒಂದೋಟದ ಸೇರ್ಪಡೆ. ಇಲ್ಲಿಗೆ 3 ಓವರ್ಗಳ ಮುಕ್ತಾಯದ ಬಳಿಕ 9ಕ್ಕೆ 3. 12 ಚೆಂಡು ಮುಕ್ತಾಯವನ್ನು ಕಂಡಂತ BSC ಆಟಗಾರರು 9ಕ್ಕೆ ಅಮೂಲ್ಯ 3 ಹುದ್ದರಿಯನ್ನ ಪಡ್ಕೊಂಡು ಆಡ್ತಕ್ಕಂಥ BSC ತಂಡ. ನಾಲ್ಕನೇ ಓವರ್ಗಾಗಿ ಜಾನ್. ಶಾರ್ಟ್ ಆಗಿತ್ತು. ಮಿಡ್ ವಿಕೆಟ್ ನಲ್ಲಿ ಒಂದೋಟದ ಸೇರ್ಪಡೆ. ತುಮಕೂರು ಥಂಡರ್ಸ್ ಖಾತೆಯಲ್ಲಿ 10 2 ಅಂಕೆಯನ್ನು ತಲುಪ್ತಾ ಇದೆ 4ನೇ ಓವರ್ನಲ್ಲಿ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನಗಳು ನಿರೀಕ್ಷೆ ಮಾಡಿ ಹೊಡೆತಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. 10ರಲ್ಲಿ ಸ್ಥಗಿತದ ಆಟವನ್ನು ಆಡ್ತಕ್ಕಂಥ ತಂಡ ಚಾಲ್ತಿಯ 4ನೇ ಓವರ್ನಲ್ಲಿ ಯಾವುದೇ ಒಂದು ಬಿಗ್ ಶಾಟ್ಗಳು ಬರ್ತಾ ಇಲ್ಲ ತುಮಕೂರು ಥಂಡರ್ಸಿನ ಪರವಾಗಿ. ರಿವರ್ಸ್ ಶಾಟ್ ಕ್ರಿಕೆಟಿನ ಒಂದು ಫ್ಯಾಷನ್ ಶಾಟ್. ರಿವರ್ಸ್ ಶಾಟ್ ಕೆಲವೊಂದು ಆಟಗಾರರು ಯಶಸ್ಸನ್ನು ಪಡ್ಕೊಂಡ್ರೆ ಕೆಲವೊಂದು ಆಟಗಾರರು ಈ ರೀತಿಯ ಹಿನ್ನಡೆಯನ್ನು ಕಾಣ್ತಾರೆ.
ಸಲಬಾಣಿ ಸ್ಕ್ವೇರ್ ಲೆಗ್ ಬದಲಿ ದಬ್ಬ ಪ್ರಯತ್ನ, ಚೆಂಡು ನಿಧಾನಗತಿಯಲ್ಲಿ ಇದು ಸೀಮಾ ರೇಖೆ ಅಂಚಿನ ಕ್ಷೇತ್ರ ರಕ್ಷಣೆ. ಎರಡನೇ ಓಟವನ್ನು ಕೂಡ ಕ್ಲಿಯರ್ ಮಾಡಿದಂತ ತಂಡ ತುಮಕೂರು ಥಂಡರ್ಸ್ 12ಕ್ಕೆ ತಲುಪ್ತಾ ಇದೆ. 12 4ನೇ ಚೆಂಡು ತಿರುವನ್ನ ಕೊಟ್ಟಿರ್ತಕ್ಕಂಥ ಚೆಂಡು. ಇಲ್ಲಿ 4 ಓವರ್ಗಳ ಮುಕ್ತಾಯ. 12ಕ್ಕೆ 3. 24 ಚೆಂಡುಗಳಾಟ ಮುಕ್ತಾಯದಲ್ಲಿ 12 ಓಟವನ್ನು ಮಾತ್ರ ದಾಖಲಿಸಿದ ತಂಡ ವಿಜಯ್ ಬೋರ ಬಂದ್ರು. ಅಲ್ಲಿ ಮುಂದಿನ ಪಂದ್ಯದ ಟಾಸ್ ಮಾಡ್ಕೊಳ್ಳಿ. ರಾಕ್ ತುಮಕೂರು ವರ್ಸಸ್ ಜಾನ್ಸನ್ ಜೇನುಗೂಡು ಕುಂದಾಪುರ ತಂಡ ಮುಂದಿನ ಹಂತದಲ್ಲಿ ಟಾಸ್ ಪ್ರಕ್ರಿಯೆ ಮುಕ್ತಾಯಗೊಳಿಸಿಕೊಳ್ಳಿ ಎಂದು ಕೇಳಿಕೊಳ್ತಾ ಇದ್ದಾವೆ. ಐದನೇ ಪ್ರತಾಪ ಮತ್ತೆ ಬರ್ತಾ ಇದ್ದಾರೆ BSC ಪರವಾಗಿ. ಲೆಗ್ ಬಿಫೋರ್ ದ ವಿಕೆಟ್ಗೆ ಬಲವಾದ ಮನವಿ, ಓಟ್ಗಳಿಗೆ ಅವಕಾಶ ಮಾಡಿಕೊಟ್ರು. ಇದು ದಾಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇದೆ. ಒಂದೋಟದ ಸೇರ್ಪಡೆ. ಮತ್ತೊಂದು ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ಅಲ್ಲಿ ನಮ್ಮ ಪ್ರಯತ್ನ. ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ಯಾವುದೊಂದು ಬಿಗ್ ಶಾಟ್ಗಳು, ಕ್ರಿಕೆಟಿನ ರಸದೌತಣದ ಹೊಡೆತಗಳು ತುಮಕೂರು ಥಂಡರ್ಸ್ ಮಾಡ್ತಾ ಇಲ್ಲ. ಸಿಂಗಲ್ ಓಟವನ್ನು ದಾಖಲಿಸಿಕೊಂಡು ಲೆಕ್ಕಾಚಾರ ಮಾಡಿ ಆಡ್ತಕ್ಕಂಥ ತಂಡ ಡಾಟ್ ಬಾಲ್. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ. ಬ್ಲೈಂಡ್ ಹಿಟ್ ಶಾಟ್ ತುಮಕೂರು ಥಂಡರ್ಸಿನ ಪರವಾಗಿ. ಲೋ ಸ್ಕೋರ್ ಮ್ಯಾಚ್ ಆಗುವ ಸಾಧ್ಯತೆಗಳು ಕೂಡ ಇದೆ. ತನ್ಮೂಲಕ ಗಾಳಿಯಲ್ಲಿ ತೇಲ್ತಾ ಇತ್ತು. ಲಾಂಗ್ ಆನ್ ವಿಭಾಗದಲ್ಲಿ ಕ್ಯಾಚ್ ಕೈ ಸೇರ ಮುಖಾಂತರವಾಗಿ ಮತ್ತೊಂದು ವಿಕೆಟ್ ಪತನ. ಇದ ಬರುವ ಜನವರಿ 2, 3, 4, 2026 1 ಲಕ್ಷ ರೂಪಾಯಿಗಳ ಪಂದ್ಯಕೂಟವನ್ನು ಓಂಕಾರ್ ಕ್ರಿಕೆಟರ್ಸ್ ಶ್ರೀ ಡಾಕ್ಟರ್ ಪಾಪಣ್ಣ ಸ್ವಾಮಿ ಅವರ ಜನ್ಮದಿನದ ಪ್ರಯುಕ್ತವಾಗಿ 1 ಲಕ್ಷ ರೂಪಾಯಿಗಳ ಪಂದ್ಯಕೂಟವನ್ನು CSP ಟ್ರೋಫಿ ಅನ್ನುವ ರೂಪದಲ್ಲಿ ನಡೆಸ್ತಾ ಇದೆ. ಇದು ರನ್ನರ್ಸ್ ಅಪ್ ಟ್ರೋಫಿ 50,000 ಇರುತ್ತೆ. ಲೀಗ್ ಕಮ್ ನಾಕ್ಔಟ್ ಜೊತೆಗಾಗಿ 16 ತಂಡಗಳಿಗೆ ಮಾತ್ರ ಅವಕಾಶಗಳಿದು. ತುಮಕೂರು ಡಿಸ್ಟ್ರಿಕ್ಟ್ ಪ್ಲೇಯರ್ಸ್ ಆಡುವಂತ ಈ ಪಂದ್ಯ ಸರಣಿ ಶ್ರೇಷ್ಠ ಆಟಗಾರನಿಗೆ ಸೈಕಲ್ ಅನ್ನ ಕೊಟ್ಟು ಗೌರವಿಸಲಾಗುತ್ತೆ. ಎಂ ಸ್ಪೋರ್ಟ್ಸ್ ಈ ಟೂರ್ನಮೆಂಟಿನ ನೇರ ಪ್ರಸಾರ ಬಿತ್ತರಿಸ್ತಾ ಇದೆ. ಆ ನಿಟ್ಟಿನಲ್ಲಿ ರವಿರಾಜ್ ಮತ್ತು ಸೋನು ಅವರ ಮುಂದಾಳತ್ವದಲ್ಲಿ ಓಂಕಾರ್ ಕ್ರಿಕೆಟ್ಸ್ ಆಶದಲ್ಲಿ ಪಂದ್ಯಕೂಟ ಮುಂದಿನ ಹಂತದಲ್ಲಿ 5 ಓವರ್ಗಳ ಮುಕ್ತಾಯದ ಬಳಿಕ 15ಕ್ಕೆ 4 15 ಫಾರ್ 4 ಇಂಪಾರ್ಟೆಂಟ್ ವಿಕೆಟ್ಸ್. ದಾಂಡು ಚೆಂಡಿನ ಪರಿಮಿತ ಓವರ್ಗಳ ಲೀಗಿನಲ್ಲಿ ಪಂದ್ಯಾಟಗಳು ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅದ್ಯಾವ ತಂಡ ಮುಂದಿನ ಹಂತದ ಲಗೆಯನ್ನಿಟ್ಟು ನಾಳೆ ಪ್ರಶಸ್ತಿಯನ್ನ ದಾಖಲಿಸುವ ಪ್ರಯತ್ನವನ್ನ ಮಾಡ್ತಾರೆ ನೋಡಬೇಕಾಗಿದೆ. ಬೌಲರ್ ಸುಜಿತ್, ತುಮಕೂರು ಥಂಡರ್ಸ್ ಪಂದ್ಯಾಟದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಸ್ಕೋರ್ ಅನ್ನು ಮಾಡ್ತಕ್ಕಂಥ ತಂಡ. ಇವಾಗ ಮತ್ತೆ ಸ್ಕಾರ್ಬಲ್ಲಿ ಸುಜಿತ್ BSC ಪರವಾಗಿ. ಈ ತರವಾದ ಅಂತಿಮ ಹಂತದಲ್ಲಿ ಸ್ವಲ್ಪ ರೈಸ್ ಆಗ್ತಾ ಇದೆ ಚೆಂಡು.
ಬಿದ್ದ ತಕ್ಷಣವೇ ಸ್ವಲ್ಪ ಮಾಡಿ ನೆಗೆತವನ್ನ ಕಾಣ್ತಕ್ಕಂಥ ಚೆಂಡು ಸುಜಿತ್ ಓವರ್ನ ಚಾಲ್ತಿಯಲ್ಲಿ 6ನೇ ಓವರ್ನ ಚಾಲ್ತಿ. ಜೀವನ್ ಒಂದೆಡೆ, ಸಮೀರ್ ಇನ್ನೊಂದೆಡೆ ಅಲ್ಲಿ. ಸುಜಿತ್ ಎಸೆದ ಚೆಂಡು ಲೆಗ್ ಬಿಫೋರ್ ದ ವಿಕೆಟ್, ಬಲವಾದ ಮನವಿ, ಪುರಸ್ಕಾರ ಲಭಿಸ್ತಾ ಇದೆ ಆ ನಿಟ್ಟಲ್ಲಿ. ಮತ್ತೊಂದು ವಿಕೆಟ್ ಪತನವನ್ನು ಕಂಡಂತ ತುಮಕೂರು ಥಂಡರ್ಸ್ 16ಕ್ಕೆ 5. ಇವಾಗ ಅಯ್ಯೂಬ್ ಬರ್ತಾ ಇರ್ತಕ್ಕಂಥ ಆಟಗಾರ. 5 ಲಕ್ಷ ರೂಪಾಯಿಗಳ ಒಂದು ಹಗಲು ರಾತ್ರಿ ದಾಂಡು ಚಡಿನ ಸಮರದ ಇದು ರಾಜ್ಯ ಮಟ್ಟದ ಹೊನ್ನಾಳು ಬೆಳಕಿನ ಪಂದ್ಯಾಟದಲ್ಲಿ ಚಕ್ರವರ್ತಿ ಇತಿಹಾಸದಲ್ಲಿ 5ನೇ ಬಾರಿಗೆ ನಡೆತಕ್ಕಂಥ ಒಂದು ವ್ಯವಸ್ಥಿತ ದಾಂಡು ಚೆಂಡಿನ ಸಮರ. ಹೊಸ ದಾಂಡಿಗೆ ಅಯ್ಯೂಬ್ ಸೇರ್ಪಡೆ. ಅಲ್ಲಿ ಮುಂದಿನ ಹಂತದಲ್ಲಿ ಟಾಸ್ಗೆ ಬರಬೇಕು. ಬೋತ್ ಕ್ಯಾಪ್ಟನ್ಸ್ come to the dais, toss immediately. ಇವಾಗಲೇ ಗ್ರೌಂಡಿನ ಹೊರಭಾಗದಲ್ಲಿರುವಂತಹ ಬ್ಯಾನರ್ಗಳು, ಬಹಳಷ್ಟು ಮಂದಿ ಪ್ರೋತ್ಸಾಹಕರ ಬ್ಯಾನರ್ಗಳು, ಇವರೆಲ್ಲರ ಸಹಕಾರದೊಂದಿಗೆ ಅದ್ದೂರಿಯಾಗಿ ಡಾಕ್ಟರ್ ಪುನೀತ್ ರಾಜ್ ಕಪ್ ಸಾಗ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಈ ರೀತಿ ಒಂದು ಬೌಲಿಂಗ್ ಅನ್ನು ಮಾಡ್ತಕ್ಕಂಥ ಸುಜಿತ್. SRCC ಬೆಂಗಳೂರಿನ ಪರವಾಗಿ ಆರಂಭಿಕ ದಿನಗಳಲ್ಲಿ ಪಂದ್ಯಾಟವನ್ನು ಆಡ್ತಕ್ಕಂಥ ಸುಜಿತ್ ಇಲ್ಲಿ ಈ ಋತುವಿನಲ್ಲಿ ಬಹಳಷ್ಟು ಪಂದ್ಯಕೂಟವನ್ನು ಬ್ಯಾಟರಾಯನಪುರ ಸ್ಪೋರ್ಟ್ಸ್ ಕ್ಲಬ್ಬಿನ ಪರವಾಗಿ ಆಡ್ತಾ ಇದ್ದಾರೆ. ವಿಶ್ವಕರ್ಮ ಕಂಡ ಪಂದ್ಯಾಟದಲ್ಲಿ ಮಾಣಿಕ್ಯ ಬೆಂಗಳೂರು ಪರವಾಗಿ ಆಡಿದಂತ ಆಟಗಾರ. ಇಲ್ಲಿ ಮತ್ತೆ ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ BSC ಪರವಾಗಿ. ಹಲೋ ಮತ್ತೆ ಬೀಸುವ ಪ್ರಯತ್ನಗಳು ಒಂದೊಡ್ಡ ಸೇರ್ಪಡೆ ಆಗ್ತಾ ಇದೆ. ಮತ್ತೆ 17ಕ್ಕೆ ತಲುಪಿರ್ತಕ್ಕಂಥ ತುಮಕೂರು ಥಂಡರ್ಸಿನ ತಂಡ. ಇಲ್ಲಿ BSC ಆಟಗಾರರಿಗೆ ಸ್ವಲ್ಪ ಕೂಡ ಕ್ಷೇತ್ರಕ್ಕೆ ರೆಸ್ಟ್ ಇದೆ. ಓಟಗಳು ಬರ್ತಾ ಇಲ್ಲ. ಮತ್ತೊಂದು ವೇಗದ ಚೆಂಡು, ಯಾರ್ ಕಲ್ಲಾಂಟಲ್ಲ ಬರ್ರಿ. ಇಲ್ಲಿಗೆ ಸುಜಿತ್ ಓವರ್ ಕೂಡ ಮುಕ್ತಾಯವನ್ನು ಕಂಡಂತ 6 ಓವರ್ಗಳಲ್ಲಿ 17ಕ್ಕೆ 5. ಹಲೋ ಹಲೋ ಮುಂದಿನ ಪಂದ್ಯಾಟವನ್ನು ಆಡುವಂತ 2 ತಂಡಗಳು ಟಾಸ್ಗೆ ಬರಬೇಕು. ಸ್ಟೇಜ್ ಮೇಲೆ ಇರುವಂತ ಮೈಕ್ ಅನ್ನ ಆಫ್ ಮಾಡಿ. ಮಾತಾಡುವಾಗ ಮೈಕ್ ಅನ್ನ ಮಾತ್ರ ಆನ್ ಮಾಡಿ, ಇಲ್ಲದಿದ್ರೆ ನೀವು ಮಾತಾಡಿದೆಲ್ಲ ನೇರ ಪ್ರಸಾರದಲ್ಲಿ ಬರುತ್ತೆ. ಆ ನಿಟ್ಟಲ್ಲಿ ಪಂದ್ಯಾಟ ಮತ್ತೆ ಮುಂದುವರಿಕೆಯು ಕೂಡ ಅಂತಿಮ ಹಂತಲ್ಲಿ ಇವಾಗ ಕೋಬ್ರಾ ಎಸೆದ ಚೆಂಡು ಪೂರ್ಣಾತ್ರವಾಗಿ ಬೀಳ್ತಾ ಇದೆ. ಮಿಡ್ ವಿಕೆಟ್ ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್ ಬರವನ್ನ ಕಾಣ್ತಕ್ಕಂಥ ಥಂಡರ್ಸಿಗೆ ಇದು ಸಿಕ್ಸರ್ ಸಂಜೀವಿನಿ ಆಗ್ತಾ ಇದೆ. ಆ ರೋಟದ ಸೇರ್ಪಡೆ 23ಕ್ಕೆ ತಲುಪಿರ್ತಕ್ಕಂಥ ತುಮಕೂರು ಥಂಡರ್ಸಿನ ತಂಡ. ಈ ತರ ಮತ್ತೆ ಯಾರ್ಕಲ್ ಅಡ್ಡಲ ಬರೀ ಕ್ಲೀನ್ ಬೋಲ್ಟ್. ಈ ಹಿಂದೆ ಸಿಕ್ಸರ್ ದಾಖಲಿಸಿದಂತ ಅನುಭವಿ ಆಟಗಾರ ಅಯೂಬ್ ಬ್ಯಾಕ್ ಟು ಫೆವಿಲಿಯನ್. ಮತ್ತೊಂದು ಹುದ್ದರಿ ಆಗತವನ್ನು ಕಾಣ್ತಾ ಇದೆ. ಹಿದಾಯತ್ ಹೊಸ ದಾಂಡಿಗಳ ಸೇರ್ಪಡೆ ಕೂಡ. ಕೆಲವೊಂದು ತಂಡದ ಆಟಗಾರರು ಬಹಳ ಉತ್ತಮ ರೀತಿಯ ಒಂದು ಪ್ರಯತ್ನಗಳ ಜೊತೆ ಅತ್ಯುತ್ತಮ ಆಟವನ್ನ ಜೊತೆಯನ್ನ ಕಂಡಂತ ಈ ಮೈದಾನ. ಈ ಟೂರ್ನಮೆಂಟ್ ಅಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ಗಳು 250 ವೈಯಕ್ತಿಕವಾಗಿ ದಾಖಲಿಸಿದಂತ ಆಟಗಾರಿದ್ದಾರೆ. ಅದು ಒಂದು ಲೋಕಿ ಮತ್ತು ಸಲೀಂ. ಬೂಮ್ ಬೂಮ್ ಸಲೀಂ ಬೆಂಗಳೂರು.
7ನೇ ಓವರ್ ಚಾಲ್ತಿಯ 3ನೇ ಚೆಂಡಿಗಾಗಿ ಮತ್ತೆ ಕೋಬ್ರಾ. ಅಡ್ಡ ಹೊಡೆತಕ್ಕೆ ಅವಕಾಶಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಡಾಟ್ ಬಾಲಿನ ಸೇರ್ಪಡೆ. 3 ಚೆಂಡು ಮುಕ್ತಾಯದ ಹಂತದಲ್ಲಿ ಮೊದಲ ಸಿಕ್ಸರ್, ಬಳಿಕ ವಿಕೆಟ್. ಇವಾಗ ಡಾಟ್ ಬಾಲ್. ಮತ್ತೆ 4ನೇ ಬಾರಿ ತೀರಾ ನೆಲಜಲ್ಲಿ ಬೀಳ್ತಾ ಇದೆ. ತನ್ಮೂಲಕ ಉತ್ತಪ್ಪನ ಕ್ಷೇತ್ರ ರಕ್ಷಣೆ ಕೈ ಹಿಡಿತಾ ಇಲ್ಲ. ಇದು ಬೈಸ್ ಬೌಂಡ್ರಿ. 4 ಓಟದ ಸೇರ್ಪಡೆ. ಈ ಬೌಂಡ್ರಿ ಸಮೇತವಾಗಿ 27ಕ್ಕೆ ತಲುಪಿರ್ತಕ್ಕಂತ ಟೀಮ್ ಥಂಡರ್ಸಿನ ತಂಡ, ತುಮಕೂರು ಥಂಡರ್ಸ್ ರೂಪದಲ್ಲಿ ಆಡ್ತಕ್ಕಂಥ ತಂಡ 27ಕ್ಕೆ 6. 7ನೇ ಓವರ್ ಚಾಲ್ತಿ. ಅಂತಿಮ 7 ಚೆಂಡುಗಳು ಬಾಕಿ ಇದೆ. ಮತ್ತೆ ಬೀಸುವ ಪ್ರಯತ್ನ. ವಿಕೆಟ್ ನ ಆವರಿಸಿಕೊಂಡು ಹೊಡೆಯುವ ಪ್ರಯತ್ನದಲ್ಲಿ ಓಟಗಳಿಗೆ ಅವಕಾಶನ ಕೋಬ್ರಾ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. 27ಕ್ಕೆ 6ಕ್ಕೆ 6 ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ಟೀಮ್ ತಂಡ ತುಮಕೂರಿನ ಥಂಡರ್ಸ್. ಆ ನಿಟ್ಟಲ್ಲಿ ಇದು ಡಾಟ್ ಬಾಲಿನ ಸೇರ್ಪಡೆ ಮುಖಾಂತರವಾಗಿ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 7 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 27ಕ್ಕೆ 6. ಅಂತಿಮ 6 ಚೆಂಡುಗಳು ಬಾಕಿ ಇದೆ. ಮೋಸ್ಟ್ಲಿ BSC ಎಲ್ಲ ಆಟಗಾರರಿಗೆ ಅವರು ಹಾಕುವ ಅವಕಾಶಗಳು ಕೂಡ ಪುರುಷ ಅಣ್ಣನವರೇ. ಅಲ್ಲಿ ಎಲೆಕ್ಟ್ರಿಷಿಯನ್ ಬ್ಯಾಟ್ರಿ ಹೋಗಿದೆ ನೋಡಿ ಮೈಕದ್ದು. ಈ ತರವಾದ ಮಾತನ್ನು ಬೆರೆಸಿದ ಹೊಡೆತ. ಚೆಂಡು ಸೀಮಾರಕ್ಕೆ ಭಾಗದಲ್ಲಿ ಸಿಕ್ಸರ್. ಬಾರಿ 6 ಓಟದ ಸೇರ್ಪಡೆ. ಈ ಒಂದು ಭರ್ಜರಿ ಸಿಕ್ಸರ್ ಅನ್ನು ದಾಖಲಿಸುವ ಮುಖಾಂತರವಾಗಿ ತಂಡದ ಮೊತ್ತ 33ಕ್ಕೆ ತಲುಪ್ತಾ ಇದೆ ತುಮಕೂರು ಥಂಡರ್ಸಿನ ತಂಡ. ಅಂತಿಮ 3 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ ಓವರ್ನಲ್ಲಿ. ಮತ್ತೊಂದು ಮೈಕಲ್ ಚೆಲ್ಲ ಹೋಗಿದೆ ನೋಡಿ ಎಲೆಕ್ಟ್ರಿಷಿಯನ್.
ಮೊದಲ ಹಂತದ ಆರಂಭಿಕ ಆಟಗಾರರು ಟಾರ್ಗೆಟ್ 34 ಓಟದ ಅವಶ್ಯಕತೆ ಇದೆ ಬಿಎಸ್ಸಿ ಬ್ಯಾಟರಾಯನಪುರ ಜಯಕ್ಕಾಗಿ. ಮಾಡ್ತಾ ಇದೆ ಆ ಭಾಗದಲ್ಲಿ ಬಿಎಸ್ಸಿ ಬ್ಯಾಟರಾಯನಪುರ ಸ್ಪೋರ್ಟ್ಸ್ ಕ್ಲಬ್ಬಿನ ತಂಡ. ಮೊದಲ ಓವರ್ಗಾಗಿ ಸುಮನ್ ಮೊದಲ ಓವರ್ಗಾಗಿ. ಮೊದಲ ಚೆಂಡು ಪ್ರತಾಪ್ಗೆ ಓಟುಗಳು ಬರ್ತಾ ಇದೆ. ತಟ್ಟಿಮುಟ್ಟಿ ಒಂದೋಟದ ಸೇರ್ಪಡೆ. ಪ್ರತಾಪ್ ಖಾತೆ ಆರಂಭ, ಬಿಎಸ್ಸಿ ಖಾತೆ ಆರಂಭವನ್ನು ಕಾಣ್ತಾ ಇದೆ. 34ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ. ನಮ್ಮ ಅಫಿಷಿಯಲ್ ಅಂಪೈರ್ ಸ್ವಲ್ಪ ಸ್ಮಾರ್ಟ್ ಇದ್ದಾರೆ, ಸ್ವಲ್ಪ ರಸ್ಟ್ ಇದೆ ಅವರಿಗೆ. ಪಂದ್ಯಾಟದ ವೀಕ್ಷಣೆ ಕೂಡ ಮಾಡ್ತಕ್ಕಂಥ ಅಫಿಷಿಯಲ್ ಅಂಪೈರ್ಗಳು. ಮತ್ತೆ ಪಂದ್ಯ ಮುಂದುವರಿಕೆ. ಎರಡನೇ ಚೆಂಡಿಗಾಗಿ 8:35 ಒಂದು ಟೈಮರ್ ಅಳವಡಿಕೆ ಮಾಡಿದ್ದೇವೆ. ಈ ಒಂದು ಡಾಕ್ಟರ್ ಪುನೀತ್ ರಾಜ್ ಕಪ್ಕಾಲೆ ಬೀಸುವ ಪ್ರಯತ್ನ. ಡಾಟ್ ಬಾಲ್ ಸೇರ್ಪಡೆ. ತುಮಕೂರು ಥಂಡರ್ಸ್ ಮಾಡ್ತಕ್ಕಂಥ ಮೊದಲ ಓವರ್ ಚಾಲ್ತಿಯಲ್ಲಿ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಪರ್ಫೆಕ್ಟ್ ರಿವರ್ಸ್ ಶಾಟ್ ಟೈಮಿಂಗ್. ಈ ಬಾರಿ ಸಿಕ್ಸರ್ ಷಡ್ಕ. ಮತ್ತೆ ರಿವರ್ಸ್ ಮಾಡುವ ಪ್ರಯತ್ನ. ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಕ್ಷೇತ್ರ ರಕ್ಷಣೆ ಆಡವಿಕೆ ತುಮಕೂರು ಥಂಡರ್ಸ್ ಮಾಡಿದ್ರೆ ಇಲ್ಲಿ ಓಟುಗಳಿಗೆ ಅವಕಾಶನ ಬಿಎಸ್ಸಿ. ಇದು ಬೈಸ್ ಎನ್ನುವ ರೂಪದಲ್ಲಿ ಓಟುಗಳನ್ನು ದಾಖಲಿಸಿದ್ರು. ದಾಂಡು ಚಡಿದ ಸಮರ ಕ್ರಿಕೆಟ್. ಮತ್ತೆ ಪ್ರತಾಪನ ಹೊಡೆತ. ಒಂದೋಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ ಬಿಎಸ್ಸಿ. ಇವಾಗ ಬರ್ತಕ್ಕಂಥ ಹೊರ ಭಾಗದಲ್ಲಿ ಪೊಲಾಟ್. ಮತ್ತೊಂದು ಬಿರುಸಿನ ಹೊಡೆತ. ಪವರ್ ಪ್ಲೇ ಹಂತದಲ್ಲಿ ಬರ್ತಾ ಇದೆ. ಡೀಪ್ ಮಿಡಲ್ ಭಾಗದಲ್ಲಿ ಅಂತಿಮ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಬೌಂಡರಿ ಅಡ್ಡಾಯಿಸ್ತಾ ಇದ್ದಾರೆ. ಎರಡನೇ ಓಟ, ಮೂರನೇ ಓಟವನ್ನ ಕೂಡ ಕ್ಲಿಯರ್ ಮಾಡಿಕೊಂಡ್ರು ಬಿಎಸ್ಸಿ. ಮತ್ತೆ 12 ಮುಕ್ತಾಯ ಕಂಡ 1 ಓವರ್ಗಳಲ್ಲಿ 12 ಓಟವನ್ನು ದಾಖಲಿಸ್ತಾ ಇನ್ನು 42 ಎಸೆತ, 22 ಓಟದ ಅವಶ್ಯಕತೆ. 42 balls remain now, 22 runs required.
ಆ ನಿಟ್ಟಿನಲ್ಲಿ ಮತ್ತೆ ಎರಡನೇ ವಾರ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮ್ಮ ಮನುಷ್ಯರಿಗೆ ಅವರಿಗೆ ಅನುಗುಣವಾಗಿ ಬದುಕುವಂತ ಅವಕಾಶಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ಪಂದ್ಯ ಮತ್ತೆ ಮುಂದುವರಿಕೆ. ಕೆಲವು ಕಲೆಗಳನ್ನ ನಾವು ಚಿತ್ರೀಕರಣ ಮಾಡಿದಂತ ಪರದೆಯಲ್ಲಿ ಬಂದ್ರೆ ಮಾತ್ರ ಗೊತ್ತಾಗುತ್ತೆ. ಎಲೆಮರೆಯ ಕಾಯಿ ಆಗಿರ್ತಕ್ಕಂಥ ಬಹಳಷ್ಟು ಮಂದಿ ಕಲಾವಿದರು ನಮ್ ಜೊತೆ ತುಮಕೂರಿನಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ನೋಡಿ, ಥಂಡರ್ಸ್ ಅವರು ಜರ್ಸಿಯನ್ನ ತೊಟ್ಟೆ ಆಡಬೇಕು, ಗಮನಿಸಿ. ತುಮಕೂರು ಥಂಡರ್ಸ್ ಅಂಪೈರ್ಸ್ 1 ನಿಮಿಷ. ಆ ತಂಡ ಈ ತಂಡ ಎನ್ನುವ ಪ್ರಮೇಯ ಇಲ್ಲ, ಗಮನಿಸಿ. ನೇರ ಪ್ರಸಾರ ಇದೆ. ಟಿ ಶರ್ಟ್ ಅನ್ನು ಧರಿಸಿ ಆಡ್ಬೇಕೆನ್ನುವ ಸೂಚನೆಯನ್ನ ಹೇಳಿದಾರಂತೆ ನೋಡಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರವಾಗಿ. ಮುಂದುವರಿಕೆಯನ್ನು ಕಾಣ್ತಾ ಇದೆ. ತುಮಕೂರು ಥಂಡರ್ಸ್ ಮತ್ತು BSC ಬ್ಯಾಟ್ರಾಯನ್ಪುರ ತಂಡ ಮತ್ತೆ 13 ಓಟವನ್ನು ದಾಖಲಿಸ್ತಾ ಇದೆ. ಕ್ರಿಕೆಟಿನ ಮೊದಲ ದುರದೃಷ್ಟ ಸಂಖ್ಯೆ ಕೂಡ 13. ಈ ತನ್ಮಧ್ಯೆ ಪ್ರತಾಪನ ಹೊಳತ ಮಿಡ್ ವಿಕೆಟ್ ಸೀಮಾನಕ್ಕೆ ಹೊರಭಾಗದಲ್ಲಿ ಸಿಕ್ಸರಿ ಬಾರಿ ಆ ರೋಟದ ಸೇರ್ಪಡೆ. 19ಕ್ಕೆ ಲಾಸ್. ಬ್ಯಾಟ್ರಾಯನ್ಪುರ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು 40 ಎಸೆತ 15 ಓಟದ ಅವಶ್ಯಕತೆ ಜಯಕ್ಕಾಗಿ. ಆಯು ಬೆಸದ ಚೆಂಡು ಸಲ್ಮಾನ್ ಗಾಳಿಯಲ್ಲಿ ತೇಲ್ತಾ ಇತ್ತೆ. ಇವಾಗ ಕ್ಯಾಚ್ ಪಡೆ ಮುಖಾಂತರವಾಗಿ ಪ್ರತಾಪ್ ಔಟ್. BSC ಮೊದಲ ಕೊಂಡಿ 4 ಉಳಿಸಿದಂತ ತುಮಕೂರು ಥಂಡರ್ಸಿನ ತಂಡ. ಇವಾಗ ಜಾನ್ ಹೊಸ ದಾಂಡಿಗನ ಸೇರ್ಪಡೆ. ಅಲ್ಲಿ ಟಾಸ್ಗೆ ಬರಬೇಕು ಮುಂದಿನ ಹಂತದಲ್ಲಿ. ಜೇನುಗೂಡು ಜಾನ್ಸನ್ ವರ್ಸಸ್ ರಾಕ್ ತುಮಕೂರ್. ರಾಕ್ ತುಮಕೂರು ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. ಜಾನ್ಸನ್ ಜೇನುಗೂಡು.
ಜಾನ್ಗೆ ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಈ ರೀತಿ ಒಂದು ಎಸ್ತವನ್ನ ಈ ತಂಡ ತುಮಕೂರು ಥಂಡರ್ಸ್ ಮಾಡಿದ್ರೆ ಜಯವನ್ನು ದಾಖಲಿಸಬಹುದಾಗಿದೆ. ಈ ತರ ಮಧ್ಯೆ ಕ್ಷೇತ್ರ ರಕ್ಷಣೆ ಆಶಾ ಮುಖಾಂತರವಾಗಿ ಒಂದೋಟದ ಸೇರ್ಪಡೆ ಜಾನ್ ಖಾತೆಯಲ್ಲಿ. ಮತ್ತೆ ಆಯುವೇಸದ ಚೆಂಡು ಬಿರುಸಿನ ಹೊಡೆತ ಮತ್ತೆ ದಾಖಲಿಸುವ ಪ್ರಯತ್ನ. ಮತ್ತೊಂದು ವಿಕೆಟ್ ನಷ್ಟವನ್ನು ಕಾಣ್ತಾ ಇದೆ ಬಿಎಸ್ಸಿ. ಬ್ಯಾಟರಾಯನಪುರ ಸ್ಪೋರ್ಟ್ಸ್ ತಂಡ 20ಕ್ಕೆ ಮತ್ತೊಂದು ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಇತ್ತ ಹೊಸ ದಾಳಿಗಳ ಸೇರ್ಪಡೆ. ರಿವರ್ಸ್ ಶಾಟ್ ಸ್ಪೆಷಲಿಸ್ಟ್ ಆಟಗಾರ ಸುಜಿತ್ ಅಂಕಣಗಳ ಭಾಗದಲ್ಲಿ. ಮೂರನೇ ವರ್ಗಾಗಿ ಸುಮನನ್ನ ಪರಿಚಯ ಮಾಡುವಂತಹ ಪ್ರಯತ್ನಗಳು ಮಾಡ್ತಾ ಇದೆ. 20ಕ್ಕೆ 20 ಫಾರ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್ ಬಿಎಸ್ಸಿ ಕ್ರಿಕೆಟರ್ಸ್. ಅಲ್ಲಿ ಟಾಸ್ ಮಾಡಿ ರಾಕ್ ತುಮಕೂರ್ ಅದರ ನಾಯಕ ಇವಾಗಲೇ ನಮ್ಮ ಜೇನುಗೂಡು ಜಾನ್ಸನ್ ನಾಯಕರಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಟಾಸ್ ಪ್ರಕ್ರಿಯೆ ಮುಂದುವರಿಸಿಕೊಳ್ಳಿ. ಜಾನ್ಗೆ ಓಟ್ಗಳು ಬರ್ತಾ ಇದೆ. ಒಂದು ಸೇರ್ಪಡೆ ತಣ ಮತ್ತೆ 21. ಹಗಲು ರಾತ್ರಿಯ ದಾಂಡು ಚೆಂಡಿನ ಸಮರದ ಇದು ಲೀಗಿನ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಲೇಟ್ ಕಟ್ ಶಾಟ್ ಗಲ್ಲಿ ಮೇಲೆ ಪ್ರಯತ್ನ. ಸುಜಿತ್ಗೆ ಓಟ್ಗಳು ಬರ್ತಾ ಇದೆ. ಒಂದೊಂದು ಸೇರ್ಪಡೆ. ಅರೆ ಮನಸ್ಸಿನ ಒಂದು ಓಟ ಆದ್ರೂ ಕೂಡ ಇದು ಎರಡನೇ ಓಟವನ್ನು ಕ್ಲಿಯರ್ ಮಾಡಿಕೊಂಡ್ರು ಬಿಎಸ್ಸಿ. 23 ಫಾರ್ 2. ಇನ್ನು 34 ಎಸೆತ 11 ಓಟದ ಅವಶ್ಯಕತೆ. 34 11 runs to win. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸ್ಟೈಲಿಶ್ ರಿವರ್ಸ್ ಶಾಟ್ ಅನ್ನು ದಾಖಲಿಸುವ ಪ್ರಯತ್ನವನ್ನು ಸುಜಿತ್ ಮಾಡ್ತಾ ಇರ್ತಕ್ಕಂಥ ಆಟಗಾರ. ಒಂದೋಟದ ಸೇರ್ಪಡೆ ರಿವರ್ಸ್ ಶಾಟ್ ಅಲ್ಲಿ ಬರ್ತಾ ಇದೆ. ತಂಡದ ಮೊತ್ತ ಕೂಡ 24. ಟೆನ್ನಿಸ್ ಬಾಲ್ ಅಲ್ಲಿ ಅತ್ಯುತ್ತಮ ರಿವರ್ಸ್ ಶಾಟ್ ಅನ್ನು ದಾಖಲಿಸಬಲ್ಲಂತ ಆಟಗಾರರಿದ್ದಾರೆ. ಆರಂಭಿಕ ದಿನದಲ್ಲಿ ಎಕೆ ಸ್ಪೋರ್ಟ್ಸಿನ ಸಚಿನ್ ಕೆಮ್ಮಣ್ಣು 80-90ರ ದಶಕದಲ್ಲಿ ಕೂಡ ರಿವರ್ಸ್ ಶಾಟ್ ಅನ್ನ ದಾಖಲಿಸಿದಂತ ಅತ್ಯುತ್ತಮ ಆಟಗಾರಿದ್ರು. ಅದು ಹಿರಿಯರು ಹೇಳಿದ ಹಾಗೆ ಕ್ರಿಕೆಟಿನ ಒಂದು ಫ್ಯಾಷನ್ ಶಾಟ್ ಆಗಿ ಮುಂದುವರಿಕೆಯನ್ನ ಕಾಣ್ತಾ ಇದೆ. ರಿವರ್ಸ್ ಶಾಟ್ ಇಲ್ಲಿ ಮತ್ತೆ ಅವಳಿ ಓಟದ ಪೂರೈಕೆ ಬಿಎಸ್ಸಿ ಖಾತೆಯಲ್ಲಿ. 2 ಓಟದ ಸೇರ್ಪಡೆ ಮುಖಾಂತರವಾಗಿ ಮತ್ತೆ 26. ಇನ್ನು 8 ಓಟದ ಅವಶ್ಯಕತೆ ಜಯಕ್ಕಾಗಿ. ಜಾನ್ ಮತ್ತೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಡಾಟ್ ಬಾಲಿನ ಸೇರ್ಪಡೆ. ಕ್ರಿಕೆಟಿನ ಕೆಲವು ಶಾಟ್ಗಳು ಪೆಡಲ್ ಸ್ವೀಪ್, ದಿಲ್ ಸ್ಕೂಪ್, ರಿವರ್ಸ್ ಶಾಟ್ ಈ ರೀತಿಯ ಆಟವನ್ನ ಕಾಣ್ತಕ್ಕಂಥ ಪ್ರೇಕ್ಷಕರು ಇಲ್ಲಿ ರಿವರ್ಸ್ ಶಾಟ್ ಮುಳುವಾಗ್ತಾ ಇದೆ. ಲೇಟ್ ಕಟ್ ಶಾಟ್ ಒಂದೋಟದ ಸೇರ್ಪಡೆ. ವಿಜಯ್ ಬೋರಾ 3 ಓವರ್ಗಳ ಮುಕ್ತಾಯದ ಬಳಿಕ ತಡ ಮೊತ್ತ 27. 30 ಎಸೆತ 7 ಓಟದ ಅವಶ್ಯಕತೆ. 30 balls 7 runs to win. ಅಲ್ಲಿ ರಾಕ್ ತುಮಕೂರ್ ಕ್ಯಾಪ್ಟನ್ ಈ ಕಡೆ ಬರಬೇಕು. ಜಾನ್ಸನ್ ಜೇನುಗೂಡು ನಾಯಕರು ನಮ್ಮ ಜೊತೆ ಇದ್ದಾರೆ. ಟಾಸ್ ಮಾಡ್ಕೊಳ್ಳಿ. ಅದಾದ ಬಳಿಕ ಎಕ್ಸಿಬಿಷನ್ ಮ್ಯಾಚ್ ಇರುತ್ತೆ ಫ್ರೆಂಡ್ಸ್ ಬ್ಯಾಂಗ್ಳೂರ್. ಅದಾದ ಬಳಿಕ ಲಾಸ್ಟ್ ಟೈಮ್ ವಿನ್ನರ್ಸ್ ಅನ್ನು ಎದುರಿಸ್ತಾರೆ ಫ್ರೆಂಡ್ಸ್ ಬ್ಯಾಂಗ್ಳೂರ್. ತುಮಕೂರು ಡಿಸ್ಟ್ರಿಕ್ಟ್ ಪೊಲೀಸ್ ಜೈ ಕರ್ನಾಟಕ ಬೆಂಗಳೂರನ್ನು ಎದುರಿಸ್ತಾರೆ. ಅಯ್ಯೋ ಬೆಸ್ಗಾರ ಭಾಗದಲ್ಲಿ
ಪೂರ್ಣಾಂತರವಾಗಿ ಬಿದ್ದ ಚೆಂಡು ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. ಜಾನ್ ಹೊಡೆತ ಲಾಂಗ್ ಅಪ್ ನಲ್ಲಿ ಒಂದೋಟದ ಪೂರೈಕೆ. ಕ್ರಿಕೆಟ್ ಆಟಗಾರರ ಒಳಭಾಗದಲ್ಲಿ ಲೆಕ್ಕಾಚಾರ, ಕೆಲವರದು ಹೊರ ಭಾಗದಲ್ಲಿ ಲೆಕ್ಕಾಚಾರ ನಡೀತಾ ಇದೆ. ಕ್ರಿಕೆಟ್ ಅನ್ನೋದು ಹಾಗೆ, ಲೆಕ್ಕಾಚಾರದಲ್ಲಿ ಕೆಲವರು ಮುಳುಗಿ ಹೋಗ್ತಾರೆ. 28ಕ್ಕೆ 2. ಈ ತರವಾದ ಸುಜಿತ್ ಹೊಡೆತ ತನ್ಮೂಲಕ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ, 4 ಓಟದ ಸೇರ್ಪಡೆ. ಎರಡು ಓಟದ ಅವಶ್ಯಕತೆ ಜಯಕ್ಕಾಗಿ ಮತ್ತೊಂದು ಪೂರ್ಣಾಂತರ ಚೆಂಡು BSC ಹೊಡೆತ ಸಿಕ್ಸರ್ ಈ ಬಾರಿ. ಇದರೊಂದಿಗೆ ಪಂದ್ಯಾಟವನ್ನು ಜಯಿಸ್ತಾ ಇದೆ BSC ಬ್ಯಾಟರಾಯನಪುರ ಸ್ಪೋರ್ಟ್ಸ್ ಕ್ಲಬ್. ಈ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ BSCಯ ಅಲ್ಲಿ ಟಾಸ್ಗೆ ಬನ್ನಿ. ಮುಂದಿನ ಹಂತದಲ್ಲಿ ರಾಕ್ ತುಮಕೂರು ವರ್ಸಸ್ ಜೇನುಗೂಡು ಜಾನ್ಸನ್. ಮ್ಯಾನ್ ಆಫ್ ದ ಮ್ಯಾಚ್ ಖಂಡಿತವಾಗಿ ಮ್ಯಾನ್ ಆಫ್ ದ ಕೊಡ್ತೇವೆ. ಇದು ಸುಜಿ ಪಾಲಾಗ್ತಾ ಇದೆ. ಸುಜಿ ಅಲ್ಲಿ ಹೋಗ್ಬೇಕು. ವೇದಿಕೆ ಹತ್ರ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಳೋದಾಗಿ ಕೇಳ್ಕೊಳ್ತೇವೆ. ಚಲಿ ಇಲ್ಲಿ ತೋರ್ಸೋದದು ಮತ್ತೆ ನಮ್ಗೆ ಗೊತ್ತಿಲ್ಲ. ಸುಜಿ ಈ ವರ್ಷ ಸ್ವಲ್ಪ ತೂಕ ಭಾರ ಜಾಸ್ತಿ ಆಗಿದೆ. ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಅವರಿಗೆ ಹೋಗುತ್ತೆ. ಅವರು ಅದನ್ನ ಪಡ್ಕೊಳ್ಳುವುದಾಗಿ ಕೇಳಿಕೊಂಡು ಮುಂದಿನ ಹಂತದ ವಿದ್ಯಮಾನವನ್ನ ಶರತ್ ಕುಂಬಾಜ್ ತಿಳಿಸ್ತಾರೆ. ಎರಡು ಬಲಿಷ್ಠ ತಂಡಗಳು ರಾಕ್ ತುಮಕೂರ್ ವರ್ಸಸ್ ಜಾನ್ಸನ್ ಜೇನುಗೂಡು.